ಅಮ್ಮ ಬನ್ನಿ ನೀವು ಶ್ರೀನಾಥ್ ಪ್ರಣಯ ರಾಜ ಶ್ರೀನಾಥ್ ಎಂದೇ ಹೆಸರಾಗಿರುವ ಶ್ರೀನಾಥ್ ಅವರು ಒಂದು ಕಾಲದಲ್ಲಿ ರೊಮ್ಯಾಂಟಿಕ್ ಪಾತ್ರಗಳಲ್ಲಿ ಹಾಗೂ ಎಂದೂ ಮರೆಯಾದ ಹಿಂಪಾದ ಹಾಡುಗಳನ್ನು ಮೂಲಕ ಇಂದಿಗೂ ಜನರ ಮನದಲ್ಲಿ ನೆಲೆಸಿದ್ದಾರೆ. 1967ರಲ್ಲಿ ಲಗ್ನ ಪತ್ರಿಕೆ ಚಿತ್ರದಲ್ಲಿ ಸಣ್ಣ ಪಾತ್ರದ ಮೂಲಕ ನಟನ ಲೋಕಕ್ಕೆ ಪ್ರವೇಶಿಸಿದ ಶ್ರೀನಾಥ್ ಅವರು 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ರಂಗಭೂಮಿಯಲ್ಲೂ ಅಭಿನಯಿಸಲು ಪ್ರಾರಂಭಿಸಿದರು. ಶ್ರೀನಾಥ್ ಅವರು ಪ್ರಭಾತ್ ಕಲಾವಿದರು ತಂಡದ ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ. ಬೆಂಗಳೂರಿನ SJP ಸಂಸ್ಥೆಯಲ್ಲಿ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಮಾಡಿದ ಶ್ರೀನಾಥ್ ಅವರು SKA ಚಾರಿ ಅವರ ನಿರ್ದೇಶನದ ಮಧುರ ಮಿಲನ ಚಿತ್ರದ ಮೂಲಕ ನಾಯಕ ನಟರಾಗಿ 60 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ತೊಡಗಿಕೊಂಡಿರುವ ಹಿರಿಯ ನಟರಾದ ಶ್ರೀನಾಥ್ ರವರು ಅಭಿನಯದೊಂದಿಗೆ 5 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬೇಸುಗೆ, ಸ್ನೇಹದ ಕಡಲಲ್ಲಿ, ನೆನಪಿನ ದೋಣಿಯಲ್ಲಿ ಹಾಡುಗಳ ಚಿತ್ರರಂಗದೊಂದಿಗೆ ಅವರ ಸ್ನೇಹ ಭಾವ ಸುದೀರ್ಘ ಸಂಬಂಧವನ್ನು ಹೇಳುತ್ತದೆ. ಬೆಸುಗೆ ಹಾಗೂ ರಾಘವೇಂದ್ರ ವೈಭವ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಅದಲ್ಲದೆ ಸರ್ಕಾರದಿಂದ ಕರ್ನಾಟಕ ಕಲಾ ರತ್ನ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ತುಮಕೂರಿನ ವಿಶ್ವವಿದ್ಯಾಲಯ ಶ್ರೀನಾಥ್ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದ್ದಾರೆ. ಇಂದು ಶ್ರೀಮತಿ ಡಾಕ್ಟರ್ ಎಂ ಲೀಲಾವತಿ ಅವರ ನೆನಪಿನೊಂದಿಗೆ ಶ್ರೀ ವಿನೋದ್ ರಾಜ್ ರವರು ಹಿರಿಯ ನಟರಾದ ಶ್ರೀನಾಥ್ ಅವರಿಗೆ ಜೀವಮಾನ ಸುದೀರ್ಘ ಸೇವೆಯ ಗೌರವ ಪೂರ್ವಕವಾಗಿ ಸನ್ಮಾನ ಮಾಡುತ್ತಿದ್ದಾರೆ. ದೇವರು ಅವರಿಗೆ ಆರೋಗ್ಯ ಆಯುಷ್ ನೀಡಬೇಕೆಂದು ನಮ್ಮ ಪ್ರಾರ್ಥನೆ. ಇದು ಅಮ್ಮನ ಆಶೀರ್ವಾದ. ಅದರಿಂದ ನನ್ನ ಕಂದನ ಕಳಿಸಿದವರು ಅಮ್ಮನ ಆಶೀರ್ವಾದ ಇರೋವರೆಗೂ 100 ವಯಸ್ಸಲ್ಲಿ 120ವರೆಗೂ ಇರ್ತೀನಿ ಅಂತ ನಂಬಿಕೆ ಇದೆ. ಅಮ್ಮನ ಮಗ ನಾನು ಅಮ್ಮ ಅಂತ ಕರೆದ್ರೆ ಅಮ್ಮನ ಮಗ ಆದಾಗ ನಾನು ಇನ್ಯಾವ ಹೆಸರು ಇರೋಕ್ಕಾಗಲ್ಲ. ಅದಕ್ಕೆ ಕಂದ ಅಂತ ಕರಿತೀನಿ. ಈ ಕಂದ ಹುಡುಕೊಂಡ್ಬಂದು ಇದನ್ನು ಮಾತಾಡೋದ್ರಿಂದ ತುಂಬ ಆನಂದ ಆಗಿದೆ. ಇದು ಪ್ರಾರಂಭ. ನನ್ನ ಮಗು ಪ್ರಾರಂಭ ತುಂಬ ಸಲ ಮಾಡಿದೆ. ಇದರಿಂದ ದೇವರು ನನಗೆ ಆಯುಸ್ ಕೊಡ್ತಾರೆ. ನನಗೆ ಕೊಟ್ಟ ಆಯುಸಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ನನ್ನ ಮಗನ ಕೊಟ್ಟು ಆರೋಗ್ಯ ಆನಂದದಿಂದ ನೆಮ್ಮದಿಯಿಂದ ಹಾಗೆ ಮಾಡಪ್ಪ. ಅಮ್ಮ ಕಾಪಾಡ್ತಾರೆ ಅವನ್ನ, ನನ್ನ ಪ್ರತಿಯೊಬ್ಬರೂ. ಅಮ್ಮ ನಿಮಗೆ ಧನ್ಯವಾದ ಅಮ್ಮ. ಚೆನ್ನಾಗಿ ಓದ್ತೀನಿ. ಅವ್ರ ಏಜ್ಗೆ ನಾವು ಅಷ್ಟು ಲಕ್ಷಣವಾಗಿ ಅಯ್ಯೋ ನನ್ನಪ್ಪ